ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಇನ್ನಿಲ್ಲ, ನಿಧನರಾಗಿದ್ದಾರೆ. ನಿನ್ನೆಯಿಂದಲೂ ಕೂಡ ಈ ಸುದ್ದಿ ಬಹಳಷ್ಟು ಹರಿದಾಡ್ತಾ ಇತ್ತು. ಈಗ ಅಧಿಕೃತವಾಗಿ ಮಾಹಿತಿ ಬಂದಿದೆ. ಬಹಳ ನೋವಿನ ಸಂಗತಿ ಇದು. ಬುಧವಾರ ರಾತ್ರಿ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ರು ಚೆನ್ನಮ್ಮ. ಯಾವುದೇ ಚಿಕಿತ್ಸೆಗೆ ಸ್ಪಂದಿಸದೆ ಚೆನ್ನಮ್ಮ ನಿಧನರಾಗಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ನಿಧನರಾಗಿದ್ದಾರೆ. ಕಳೆದ ರಾತ್ರಿ ಚೆನ್ನಮ್ಮ ಆರೋಗ್ಯದಲ್ಲಿ ಭಾರೀ ಏರುಪೇರಾಗಿತ್ತು. ಸೊ ಆ ನಿಟ್ಟಿನಲ್ಲಿ ನಿನ್ನೆನೆ ಈ ರೀತಿಯಾದಂತಹ ಸುದ್ದಿ ಓಡಾಡ್ತಾ ಇತ್ತು. ಬಟ್ ಅಧಿಕೃತವಾದಂತಹ ಮಾಹಿತಿ ಬಂದಿರಲಿಲ್ಲ. ಬಟ್ ಈಗ ದೇವೇಗೌಡರ ಪತ್ನಿ ಚೆನ್ನಮ್ಮ ನಿಧನರಾಗಿದ್ದಾರೆ. ಸೊ ನೋಡಿ, ಈಗ ಚೆನ್ನಮ್ಮ ಅವರು ನಿಧನರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಜೊತೆಗೆ ಕುಮಾರಸ್ವಾಮಿ ಅವರು ಎಲ್ಲರೂ ಕೂಡ ಆಸ್ಪತ್ರೆಗೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ ಬಂದ ಮಾಹಿತಿ ಪ್ರಕಾರ ನಿನ್ನೆ ಬೆಳಗ್ಗೆ ಟಿಫಿನ್ನು ಮಧ್ಯಾಹ್ನ ಊಟ ಎರಡೂ ಮಾಡಿರಲಿಲ್ವಂತೆ ದೇವೇಗೌಡರು. ಅವರ ಪತ್ನಿಗೆ ಈ ರೀತಿಯಾಗಿ ಆಗಿದೆ ಅಂತ ಹೇಳಿ ಬೆಳಗಿನ ಉಪಹಾರ ಮಧ್ಯಾಹ್ನದ ಊಟ ಏನೇನು ಮಾಡಿರಲಿಲ್ವಂತೆ. ಅಂದರೆ ಅವರಿಬ್ಬರ ನಡುವಿನ ಬಾಂಧವ್ಯ ಅನ್ಯೋನ್ಯತೆ ಇದೆಯಲ್ಲ ಅಷ್ಟರ ಮಟ್ಟಿಗಿದೆ. ಎಲ್ಲೇ ಹೋದರೂ ಕೂಡ ಚೆನ್ನಮ್ಮನವರು ಇರ್ತಾನೆ ಇದ್ರು ದೇವೇಗೌಡರ ಜೊತೆಗೆ. ಒಂದು ಪೂಜೆ ಪುನಸ್ಕಾರ ಅಂತ ಬಂದಾಗ, ಮನೆಯಲ್ಲಿ ಅವ್ರನ್ನ ನೋಡ್ಕೊಳ್ಳೋ ಅಂತ ವಿಚಾರ ಬಂದಾಗ ನೋಡಿ, ಅವ್ರು ಊಟ ಬಿಡ್ತಾರೆ, ತಿಂಡಿ ಮಾಡಲ್ಲ ಅಂತ ಅಂದರೆ ಅವರಿಬ್ಬರ ನಡುವಿನ ಪ್ರೀತಿ ಎಷ್ಟು ಗಾಢವಾಗಿರಬಹುದು ಅನ್ನೋದನ್ನ ಯೋಚನೆ ಮಾಡಬಹುದು. ಬಟ್ ಅವರು ಕಳೆದ 3 ದಿನಗಳಿಂದ ICUನಲ್ಲೇ ಇದ್ರು. ನಿಜ, ಈಗ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಒಂದು ರೀತಿಯಲ್ಲಿ ಶಕ್ತಿನೇ ಅವರು. ಚೆನ್ನಮ್ಮ ಅವರು ಶಕ್ತಿ ಆಗಿದ್ರು. ಅವ್ರಿಗೆ ಬೆನ್ನೆಲುಬಾಗಿದ್ರು ಅವರು. ಇವತ್ತು ಅವರೇ ಇಲ್ಲ ಅಂತ ಅಂದಾಗ ದೇವೇಗೌಡರು ನಿಜಕ್ಕೂ ಕೂಡ ಕುಸಿದು ಹೋಗಿರ್ತಾರೆ.